ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನ ಕುತ್ತಿಗೆಯಲ್ಲಿ ತಾಳಿ ಇರೋದನ್ನ ಸ್ವತಃ ಆಕೆಯ ತಾಯಿಯ ಲಕ್ಷ್ಮಿಯೇ ಎಲ್ಲವನ್ನ ನೋಡಿದ್ದಾಳೆ. ಮುಂದೆ ಏನೆಲ್ಲ ಆಯ್ತು, ಮುಂದೆ ಭಾವನ ಏನ್ ಮಾಡ್ತಾಳೆ ಅನ್ನೋದನ್ನ ಪ್ರತಿಯೊಂದನ್ನ ಇದೇ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರಿಲೇಬೇಡಿ. ಹಾಗಿದ್ರೆ ಇನ್ನೇ ಆಗ್ತಾಳ, ಬನ್ನಿ ಏನೆಲ್ಲ ಆಯ್ತು ಅಂತ ನೋಡ್ಕೊಂಬರೋಣ. ಹೌದು ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಒಂದ್ ಕಡೆ ವಿಶ್ವ ಗೊತ್ತಿಲ್ಲದೆ ಜಾನು ಮನೆಗೆ ಬಂದು ಪೇಚಾಡೋ ರೀತಿ ಆಗಿದೆ. ಆದ್ರೂ ಇನ್ನ ಜಾನು ಮತ್ತೆ ವಿಶ್ವ ಇಬ್ರು ಕೂಡ ಮುಖಾಮುಖಿ ಆಗಿಲ್ಲ, ಒಂದೇ ಮನೆಯಲ್ಲಿ ಇದ್ರೂ ಕೂಡ ಅಷ್ಟು ರೀತಿಯಾಗಿ ವಿಶ್ವ ತಪ್ಪಿಸ್ಕೊಂಡೆ ಮನೆ ಒಳಗಡೆ ಓಡಾಡ್ತಿದ್ದಾನೆ. ಇನ್ನೊಂದು ಕಡೆ ಭಾವನಾಗಿ ತಾಳಿ ಕಟ್ಟಿದ್ದಂತಹ ಸಿದ್ದೇಗೌಡರು ಸಖತ್ ಅಪ್ಸೆಟ್ ಆಗಿ ಕೂತಿದ್ದಾರೆ. ತಾಳಿಯನ್ನ ಕಟ್ಟಿ ಆಕೆಗೆ ನಾನು ನೋವು ಮಾಡಿಬಿಟ್ಟೆ, ನನ್ನಿಂದ ಕಣ್ಣೀರು ಹಾಕೋ ಹಾಗೆ ಆಯ್ತು ಅಂತ ಹೇಳಿ ಕೊರಗ್ತಾ ಇರ್ತಾನೆ. ಆದ್ರೆ ಭಾವನಾಗಿ ಗೊತ್ತಿಲ್ಲದೆ ಸಿದ್ದೇಗೌಡರ ಬಳಿನೇ ಎಲ್ಲ ನೋವನ್ನ ಭಾವನ ಅವಾಗವಾಗ ಫೋನ್ ಮಾಡಿ ಶೇರ್ ಮಾಡ್ಕೋತಿರ್ತಾಳೆ. ಒಂದು ಪಕ್ಷದಲ್ಲಿ ಗೌಡ್ರೆ ತಾಳಿ ಕಟ್ಟಿದ್ದು ಅಂತ ಗೊತ್ತಾದ್ರೆ ಹೇಗಾಗ್ಬಹುದು ಅಂತ ಸ್ವಲ್ಪ ಯೋಚಿಸಿ ನೋಡಿ ವೀಕ್ಷಕರೇ. ಇದಿಷ್ಟು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಭಾವನಾ ಮತ್ತೆ ಭಾವನ ತಾಯಿ ಲಕ್ಷ್ಮಿ ಇಬ್ರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ದೇವಸ್ಥಾನದಲ್ಲಿ ಭಾವನಾ ದೇವರ ಮುಂದೆ ನಿಂತು, ದೇವ್ರೆ ತಾಳಿ ಕಟ್ಟಿದವರನ್ನ ನನ್ನ ಮುಂದೆ ಬರೋ ಹಾಗೆ ಮಾಡು ದೇವ್ರೆ ಅಂತ ಕೇಳ್ಕೊಂಡು, ದೇವಸ್ಥಾನದ ಆವರಣದಲ್ಲಿ ಅರಳಿ ಮರ ಇರುತ್ತೆ, ಆ ಅರಳಿ ಮರನ ಸುತ್ತಿ ಅಡ್ ಬೀಳೋದು ಅಂತ ನಮ್ ಕಡೆ ಹೇಳ್ತಾರೆ, ನಿಮ್ ಕಡೆ ಏನ್ ಹೇಳ್ತಾರೋ ಗೊತ್ತಿಲ್ಲ, ಬಗ್ಗೆ ನಮಸ್ಕಾರ ಮಾಡೋದಕ್ಕೆ. ಸೊ ಅಡ್ಡು ಬೀಳ್ಬೇಕಾದ್ರೆ ತಾಳಿ ಹೊರಗಡೆ ಬಂದಿರುತ್ತೆ. ಆದ್ರೆ ಅದನ್ನ ಭಾವನ ಗಮನಿಸಿರಲ್ಲ, ತಾಳಿ ಹೊರಗಡೆ ಬಂದಿರೋದನ್ನ. ಅದೇ ಸಮಯಕ್ಕೆ ಸರಿಯಾಗಿ ಆಕೆಯ ತಾಯಿ ಆ ಅರಳಿ ಮರ ಹತ್ರ ಬಂದ್ಬಿಡ್ತಾಳೆ. ಭಾವನ ಕುತ್ತಿಗೆಯಲ್ಲಿ ತಾಳಿ ಇರೋದನ್ನ ನೋಡಿ ಸಖತ್ ಶಾಕ್ ಆಗಿ ಲಕ್ಷ್ಮಿ ಬಾಯಿ ಮೇಲೆ ಕೈ ಮಡಿಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಆಗ ಆ ಸ್ವಾಮೀಜಿ ಯಾವಾಗ್ಲೂ ಒಂದ್ಸಲಿ ಹೇಳಿದ್ರು ಅವಳಿಗೆ ಆಲ್ರೆಡಿ ಮದುವೆ ಆಗೋಗಿದೆ ಅಂತ. ಆ ಮಾತು ಇಲ್ಲಿ ಆ ತಾಳಿಯನ್ನ ನೋಡಿದ ತಕ್ಷಣ ಈಕೆಗೆ ನೆನಪಾಗತ್ತೆ. ಮುಂದೆ ಏನೆಲ್ಲ ಆಯ್ತು, ಅಲ್ಲಿ ಲಕ್ಷ್ಮಿ ಆಕೆಗೆ ಏನಂತೆಲ್ಲ ಬೈದ್ಲು ಅಥವಾ ಯಾವ ರೀತಿಯಾಗಿ ಅದನ್ನ ಸಮಂಜಸಿದ್ಲು, ಪ್ರತಿಯೊಂದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಲೆಂತ್ ಆಗಬಾರ್ದು ಅಂತ ಹೇಳಿ ಇಷ್ಟು ಮಾತ್ರ ಈ ವಿಡಿಯೋನಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಸೆಟ್ ಮಾಡಿಟ್ಕೊಳ್ಳಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸದಾ ಯಾವಾಗಲೂ ನಗ್ತಾ ಇರಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳು.